ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನೊಂದು ಸ್ಪೆಷಲ್ ವೆರೈಟಿ ಮ್ಯಾಂಗೋ ರೆಸಿಪಿ ಮಾಡ್ತಾಯಿದ್ದೇನೆ. ತುಂಬ ಈಸಿ ಮತ್ತು ಟೇಸ್ಟಿ, ಹಾಗೆ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಸೊ ನ್ಯಾಚುರಲಿ ಸಿಗುವಂತಹ ಮ್ಯಾಂಗೋವನ್ನೇ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಸೊ ಮಾರ್ಕೆಟಿಂದ ತಂದರೂ ಆಗ್ತದೆ. ಅದಕ್ಕೆ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥದ್ದು. ಒಂದು ಗ್ರೀನ್ ಚಿಲ್ಲಿ, ಮತ್ತೊಂದು ರೆಡ್ ಚಿಲ್ಲಿ, ಮತ್ತು ಸಾಲ್ಟ್ ಅಷ್ಟೇ, ಮತ್ತು ವಾಟರ್ ಮತ್ತು ಮ್ಯಾಂಗೋ. ಅದರಲ್ಲಿ ಸ್ಕಿನ್ ಅದರ ಸಿಪ್ಪೆ ಉಂಟಲ್ಲ, ಅದನ್ನು ಕೂಡ ತೆಗಿಬೋದು. ಮ್ಯಾಂಗೋ ತೆಗಿಯೋದಿದ್ರೂ ಆಗ್ತದೆ. ನೋಡಿ, ಈ ರೀತಿ ಮ್ಯಾಶ್ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ನಾನೀಗ ಮ್ಯಾಂಗೋ ಅದರ ಸೀಡನ್ನು ಸಪ್ರೇಟ್ ಮಾಡಿ ನೀರಲ್ಲಿ ಹಾಕಿಡಬೇಕು. ಫಸ್ಟ್ ಸ್ಟೆಪ್ ಅದು. ಸೊ ಅದಕ್ಕೆ ಒಂದು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ, ಮತ್ತು ಸಾಲ್ಟ್ ಕೂಡ ಹಾಕಬೇಕು. ಇದಕ್ಕೆ ರೆಡ್ ಚಿಲ್ಲಿ ಉಂಟಲ್ಲ, ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡಿ. ಅದನ್ನು ಸ್ವಲ್ಪ ಬೆಂಕಿಯಲ್ಲಿ ರೋಸ್ಟ್ ಮಾಡಬೇಕು. ಅದು ಯಾವ ರೀತಿ ಅಂದರೆ ಸ್ವಲ್ಪ ಸ್ಮೆಲ್ ಬರುವ ತನಕ ಮಾಡಬೇಕು. ನೋಡಿ, ಈ ರೀತಿ ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೋ ತನಕ, ಅದು ಸ್ಮೆಲ್ ಬರುವಾಗ ಗೊತ್ತಾಗ್ತದೆ. ಸೊ ಅಲ್ಲಿ ತನಕ ಮಾಡಿ ಎಲ್ಲ ಕೂಡ ಒಟ್ಟಿಗೆ ಹಾಕಿ ಮ್ಯಾಶ್ ಮಾಡುವಂಥದ್ದು. ಮೆಣಸು ತುಂಬ ಖಾರ ಇದ್ದರೆ ನಿಮಗೆ ಕೈಗೆ ಕವರ್ ಕೂಡ ಹಾಕಿ ಮಾಡ್ಬೋದು. ಇಲ್ಲದಿದ್ದರೆ ಕೈ ಉರಿತದಲ್ವ, ಅದಕ್ಕೆ. ಇಲ್ಲದಿದ್ದರೆ ಪರವಾಗಿಲ್ಲ, ಹೀಗೆ ಮಾಡಿದರೂ ಆಗ್ತದೆ. ಕೆಲವರಿಗೆ ಹೀಗೆ ಮಾಡಿ ಅಭ್ಯಾಸ ಇರ್ತದಲ್ಲ. ತುಂಬ ಮ್ಯಾಶ್ ಮಾಡಬೇಕು, ಅಂದರೆ ಮ್ಯಾಶ್ ಮಾಡಿದಷ್ಟು ತುಂಬ ಟೇಸ್ಟಿಯಾಗಿರ್ತದೆ. ತುಂಬ ರುಚಿ ಸಹ. ನೀವು ಇದನ್ನೊಮ್ಮೆ ಮಾಡಿ ನೋಡಿ. ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಇಷ್ಟೇ ಇರುವಂಥದ್ದು. ಹೀಗೆ ಮಾಡಿದರೆ ಮ್ಯಾಂಗೋದು ಉಪ್ಪು ಮೊಳವು ಅಂತ ಹೇಳುವಂಥದ್ದು ನಾವು, ಅದು ರೆಡಿಯಾಗಿದೆ. ಅದು ಉಪ್ಪು ಹಾಗೆ ನಿಮಗೆ ಸಾಲ್ಟ್ ಟೇಸ್ಟ್ ಇಲ್ಲದಕ್ಕೆ ಪುನಃ ಹಾಕಿರುವಂಥದ್ದು. ನಿಮಗೆ ಫಸ್ಟಿಗೆ ನೋಡಿ ಮತ್ತೆ ಬೇಕಾದರೆ ಹಾಕ್ಬೋದು.